ಅಲ್ಲಿ ಬಂದಿರೋ ಒಂದು ಪ್ರಚಾರ ಮತ್ತು ಕೋಟ್ಯಾಂತರ ಜನ ಸೇರ್ತಾರೆ. ಅದು ಹೇಗಿರುತ್ತೆ ಒಂದು ಸಾರಿ ನೋಡ್ಬಿಡೋಣ. ಮತ್ತು ನಾನು ಹೇಳಿದ್ದೆ ಅವರಿಗೆ, ನಾನು ಯಾವ ಕಾರಣಕ್ಕೂ ನದಿಲಿ ಮುಳುಗೋದು ಇದೆಲ್ಲ ಇಲ್ಲ. ಆಮೇಲೆ ಅಲ್ಲಿ ಜನಗಳನ್ನ ನೀವು ನೋಡಬೇಕು. ಮೈ ಗಾಡ್, ಏನು ಭಕ್ತಿ ಅಥವಾ ನಂಬಿಕೆ, ಅದು ಕುರುಡು ನಂಬಿಕೆನೋ ಅಥವಾ ತೀವ್ರವಾದ ನಂಬಿಕೆನೋ ಇವೆಲ್ಲ ಪಕ್ಕ ಇಟ್ಟುಬಿಡಿ. ಆದ್ರೆ ಇದು ಅತಿ ದೊಡ್ಡ ನದಿ. ಇದು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಚಲಿಸುವ ಹರಿಯುವ ದೊಡ್ಡ ನದಿ. ನಾಗಾ ಸಾಧುಗಳೆಂದ್ರೇನು, ಅಗೌರಿಗಳೆಂದ್ರೇನು? ನೋ, ನಿಮಗಿಂತಲೂ ಭಿನ್ನ ಅಷ್ಟೇ. ಅವ್ರು ನನಗಿಂತಲೂ ಅವ್ರು ಯಾರು ಶ್ರೇಷ್ಠರಲ್ಲ, ನಿಮ್ಗಿಂತಲೂ ಅಲ್ಲ. ಆದ್ರೆ ಬಂದ ನಂತರ ಇದನ್ನ ಫೇಸ್ ಮಾಡಿ ನಾವು ಬಂದ್ವಿ, ಇದು ಒಂದು ಅನುಭವ ಆಯ್ತು ಅನ್ನೋ ಒಂದು ಸಂತೋಷ ಉಂಟಾಗತ್ತೆ. ಸ್ನೇಹಿತರೆ, ನಾನು ಇತ್ತೀಚೆಗೆ ಏನು ಮಾಡಲಿಲ್ಲ. ಕಾರಣ ಏನು ಅಂದರೆ ಕುಂಭಮೇಳ ಹೋಗಿದ್ದೆ. 4ನೇ ತಾರೀಕು ಹೋಗಿ 8ನೇ ತಾರೀಕು ಬಂದೆ. 4 ರಾತ್ರಿಗಳನ್ನ ಅಲ್ಲಿ ಕಳೆದಿದ್ದೆ. ನಾನು ನಿಮಗೆಲ್ಲ ಗೊತ್ತು, ಧಾರ್ಮಿಕ ಸಂಪ್ರದಾಯದ ವ್ಯಕ್ತಿ ಅಲ್ಲ. ನಾನು ಯಾವ ದೇವಸ್ಥಾನಗಳಿಗೆ ಹೋಗೋದಾಗಲಿ, ಯಾರ ಕದ ಹೋಗಿರ್ತೀನಿ. ಸಿನಿಮಾ ಸಂದರ್ಭದಲ್ಲಿ ಇದೆಲ್ಲ ಹೋಗಬಹುದು. ಆದರೆ ಗಂಧದ ಕಡ್ಡಿ ಹಚ್ಚೋದು, ಪೂಜೆ ಮಾಡೋದು, ಹೂವು ಹಾಕೋದು, ಅಲ್ಲಿರಬಹುದು, ದರ್ಗಾ ಇರಬಹುದು, ಎಲ್ಲೂ ಕೂಡ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಇಲ್ಲಿ ನಾನು ಹೋಗೋದಕ್ಕೆ ಕಾರಣ ಏನಿತ್ತು? ಅಲ್ಲಿ ಬಂದಿರೋ ಒಂದು ಪ್ರಚಾರ ಮತ್ತು ಕೋಟ್ಯಾಂತರ ಜನ ಸೇರ್ತಾರೆ. ಅದು ಹೇಗಿರುತ್ತೆ ಒಂದು ಸಾರಿ ನೋಡ್ಬಿಡೋಣ. ಮುಂದೆ ನೋಡೋಕೆ ಸಾಧ್ಯತೆ ಕಮ್ಮಿ ಅಂತ ಗೊತ್ತು. ಹಾಗಾಗಿ ಹೋಗೋಣ ಅಂತ ಹೇಳಿ ನಾನು ಒಬ್ಬ ಚೆನ್ನ ಮಾತಾಡಿಕೊಂಡು 4 ಜನ ಸ್ನೇಹಿತರ ಜೊತೆ ಹೋದ್ವಿ. ಒಬ್ಬರು ವಕೀಲರು, ಹಿರಿಯ ವಕೀಲರು, ಇನ್ನಿಬ್ಬರು ನಮ್ಮ IT-BT ಸೆಕ್ಟರ್ನಲ್ಲಿರೋರು, ಒಬ್ಬರು ಪಂಚಾಂಗದ ಪ್ರೊಫೆಸರ್. ತುಂಬ ಒಳ್ಳೆ ವ್ಯಕ್ತಿಗಳೆಲ್ಲ 4 ಜನ. ಮತ್ತು ನಾನು ಹೇಳಿದ್ದೆ ಅವರಿಗೆ, ನಾನು ಯಾವ ಕಾರಣಕ್ಕೂ ನದಿಲಿ ಮುಳುಗೋದು ಇದೆಲ್ಲ ಇಲ್ಲ. ನನ್ನ ಕೈಲಿ ಅಲ್ಲಿ ಆಗೋದಿಲ್ಲ. ನದಿ ಹಿಡಿಯೋಕೆ ಭಾಳ ಇಷ್ಟ, ಆದರೆ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಮುಳುಗೋ ಕಡೆ ನನ್ನ ಕೈಲಿ ಆಗೋದಿಲ್ಲ. ನಾನು ಮಾಡಲ್ಲ. ನನ್ನ ನಂಬಿಕೆ ಬೇರೆ, ನಿಮ್ಗಳ ನಂಬಿಕೆ ಬೇರೆ. ನೀವು ಮುಳುಗ್ತೀರಿ, ಮುಳುಗಿ. ಬಚಾವ್ ಕೂಡ ಮುಖಕ್ಕೆ ನೀರೆಲ್ಲ ಎರ್ಚ್ಕೊಂಡ್ರು ಬೋಟ್ನಲ್ಲಿ ಹೋಗಿ. ನಾನು ಬೋಟ್ನಲ್ಲಿ ಹೋಗೋದಕ್ಕೂ ಹೋಗಲಿಲ್ಲ. ಯಾಕೆಂದರೆ 4ನೇ ತಾರೀಕು ಇಳಿದ ದಿನ ನಾವು ಮಧ್ಯಾಹ್ನ ಹೋದ್ವಿ ಅಲ್ಲಿ ಪ್ರಯಾಗರಾಜ್ಗೆ. ನಾವು ಇಳ್ಕೊಂಡ ಜಾಗಕ್ಕೂ ಮತ್ತು ತ್ರಿವೇಣಿ ಸಂಗಮಕ್ಕೂ ಅದು ತುಂಬ ಹೆಚ್ಚು ಅಂದರೆ 4ರಿಂದ 5 ಕಿಲೋಮೀಟರ್ ಅಷ್ಟೇ. ಆಟೋಗಳು ಅಥವಾ ಸೈಕಲ್ ರಿಕ್ಷಾಗಳು ಒಂದು 10 ನಿಮಿಷ ಹೋಗೋ ಹೊತ್ತಿಗೆ, 1 ಕಿಲೋಮೀಟ್ರ್ ಹೋಗೋ ಹೊತ್ತಿಗೆ ಅಲ್ಲಿದ್ದ ರಸ್ತೆ ಬಂದ್ ಮಾಡಿಬಿಟ್ಟಿರೋದು. ಸ್ಟಾಪ್. ನಡ್ಕೊಂಡು ಹೋಗ್ಬೇಕಾಯ್ತು. ನನಗೆ ನಡಿಗೆ ಅಂದರೆ ತುಂಬ ಇಷ್ಟ. ಅದು 10 ಮೈಲಿ ನಡೆಯೋದು, 20 ಕಿಲೋಮೀಟ್ರ್ ನಡೆಯೋದು ತುಂಬ ಇಷ್ಟ. ಆದರೆ ಅಲ್ಲಿ 3 ಕಿಲೋಮೀಟ್ರ್ ನಡೆಯೋ ಹೊತ್ತಿಗೆ 30 ಕಿಲೋಮೀಟ್ರ್ ನಡೆದ ಆಯಾಸ ಶುರುವಾಯಿತು. ನೀವು ಅಲ್ಲಿ ಹೋದರೆ ಮಾತ್ರ, ಅಂಥ ಜಾಗಕ್ಕೆ ಹೋದಾಗ ಮಾತ್ರ ಗೊತ್ತಾಗತ್ತೆ ಏನು ಜನಸಮೂಹ ಅಂದರೆ. ಅಲ್ಲಿ ನಾವು ನಿಂತ್ಕೊಂಡಿದ್ದ ಜಾಗ, ಎಲ್ಲೇ ಜಾಗ, ನೀವು ರಾತ್ರಿಯಿಂದ ಹಿಡಿದು ಬೆಳಗ್ಗೆಯಿಂದ ಹಿಡಿದು 24 ಗಂಟೆನಲ್ಲಿ ಯಾವುದೇ ಒಂದು ಸ್ಪಾಟ್ನಲ್ಲಿ ನೀವು ನಿಂತ್ಕೊಂಡಿದ್ರು ನಿಮಗೆ ಕಮ್ಮಿ ಅಂದ್ರೂ 4-5 ಸಾವಿರ ಹಾರ್ನ್ಗಳ ಶಬ್ದ ಕೇಳ್ತಾ ಇರುತ್ತೆ. ಅದು ಕರ್ಕಶ ಶಬ್ದಗಳು, ಎಲ್ಲ ಲೋಕಲ್ ಸ್ಥಳೀಯ ಹಾರ್ನ್ಗಳು. ಮೋಟ್ರ್ ಬೈಕ್ ಇರಬಹುದು, ಅಥವಾ ಸ್ಕೂಟರ್ ಇರಬಹುದು, ಆಟೋ ಇರಬಹುದು, ವ್ಯಾನ್ಗಳಿರಬಹುದು, ಜೀಪ್ ಇರಬಹುದು, ಬಸ್ ಇರಬಹುದು, ಪೊಲೀಸ್ ವೆಹಿಕಲ್ ಕೇಳ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ನಿಮ್ಮ ಆಲೋಚನೆ ಮಾಡೋಕ್ಕೆ ಕೂಡ ಆಗಲ್ಲ. ಒಳ್ಳೆ ಪಂಚ್ ಹೊಡೆದಾಗೆ, ಅಪ್ಪಳಿಸಿದ ಹಾಗೆ ಬೀಳ್ತಾ ಇರುತ್ತೆ. ಎಲ್ಲೇ ನಿಂತ್ಕೊಂಡ್ರು. ಆ ದಾರಿಲಿ ಹೋಗೋವಾಗಲೂ ಅಷ್ಟೇ, ನೀವೇನು ಯೋಚನೆ ಮಾಡಬೇಕು ಅಂದ್ರೂ ಪಕ್ಕದಲ್ಲಿ ಯಾರೋ ಬರ್ತಾರೆ, ಜೋರಾಗಿ ಹಾರ್ನ್ ಹೊಡಿತಾರೆ. ಜನ ಒಳ್ಳೆಯವರು, ಜನ ಹೊಲ್ಟಲ್ಲ. ನಾನು ಅಂದ್ಕೊಂಡಿದ್ದೆ ಉತ್ತರ ಪ್ರದೇಶದ ಜನ ತುಂಬ ಹೊಲ್ಟಿರ್ತಾರೆ ಅಂತ. ತುಂಬ ಕಷ್ಟಪಟ್ಟು ಗೇಮೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಮತ್ತು ಯಾರಿಗೂ ಸುಳ್ಳು ಹೇಳೋದಾಗಲಿ, ಬೇರೆ ರೀತಿ ಇದಾಗಲಿ ನಮ್ಮ ಕಣ್ಣಿಗಂತೂ ಬೀಳಲಿಲ್ಲ. ಅಥವಾ ಹೆಣ್ಮಕ್ಳ ಜೊತೆ ವರ್ತಿಸೋದಾಗಲಿ, ನೋಡೋದಾಗಲಿ ತುಂಬ ಒಳ್ಳೆಯ ಜನ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಮ್ಮದೇ 10 ಜನ ಕೇಳಿದ್ರು, ಸರ್ ಬೆಂಗಳೂರಲ್ಲಿ ಏನಾದ್ರು ಕೆಲಸ ಇದೆಯಾ ಹೇಳಿ, ನಾವು ಬರ್ತೀವಿ, 20,000 ಕೊಟ್ಟರೆ ಸಾಕು. ಅಲ್ಲಪ್ಪ, 20,000 ಕೊಡ್ತೀವಿ, ನೀನು ಮನೆ ಮಾಡ್ಕೋಬೇಕು, ಅಲ್ಲಿ ಅದನ್ನೆಲ್ಲ ನೋಡ್ಕೋಬೇಕು, ನೀನು ಎಷ್ಟು ಕಳ್ಸೋಕ್ಕಾಗತ್ತೆ ಅಂದರೆ, ಇಲ್ಲ ಸರ್ ಈ ಕೆಲಸಗಳಿಲ್ಲ. ತುಂಬ ಜನಸಂಖ್ಯೆ ಹೆಚ್ಚು ಇರೋ ಒಂದು ರಾಜ್ಯ ಅದು. ಸೊ ನಾನು ಹೋದೆ. ಅಲ್ಲಿ ಹೋಗಿ ಆ 3.5-4 ಕಿಲೋಮೀಟರ್ನ ನಾವು 4:30-5 ಗಂಟೆ ಹೋಗಿ ಹಿಂದಕ್ಕೆ 4.25 ಕಿಲೋಮೀಟ್ರ್ ಹಿಂದಕ್ಕೆ ಬರೋ ಹೊತ್ತಿಗೆ 11:30 ಆಗಿತ್ತು. ಅವತ್ತು ಯಾವ ಬಾಬಾಗಳು ಸಿಗಲಿಲ್ಲ, ಯಾರೂ ಸಿಗೋಕ್ಕಾಗಲಿಲ್ಲ. ಆ ಸುಸ್ತು ಹೇಗಿತ್ತು ಅಂದರೆ, ಮಾರನೇ ದಿನ ನಮ್ಮ ಜೊತೆಲಿದ್ದವೆಲ್ಲ ಬಚ್ಚನ್ನು ಸೇರಿ ನಾವು ಬೆಳಿಗ್ಗೆನೇ ಬೋಟ್ನಲ್ಲಿ ಹೋಗ್ತೀವಿ, ತ್ರಿವೇಣಿ ಸಂಗಮಕ್ಕೆ ಸ್ನಾನ ಮಾಡ್ಕೊಂಬರ್ತೀವಿ. ಮಾಡ್ಕೊಬನ್ನಿ ಅಂದೆ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಈ ಜನ್ಮದಲ್ಲಿ ಒಳ್ಳೇದಾಗತ್ತೆ ಅಂತ ಆಗಲಿ, ಅಥವಾ ಪಾಪ ಪುಣ್ಯ ಹೊರಟೋಗುತ್ತೆ ಅಂತ ಆಗಲಿ ನನ್ನ ನಂಬಿಕೆ ಇಲ್ಲ. ನನ್ನ ನಂಬಿಕೆ ನನ್ನನ್ನು ಹೇಗೆ ರೂಪಿಸುತ್ತೆ ಅನ್ನೋದು ಮುಖ್ಯ. ಹಾಗೆಯೇ ನಿಮ್ಮ ನಂಬಿಕೆ ನಿಮ್ಮನ್ನು ಹೇಗೆ ರೂಪಿಸುತ್ತೆ ಅನ್ನೋದು ಮುಖ್ಯ. ನೀವು ಹೋಗಿ ಬನ್ನಿ ಅಂತ ಹೇಳಿದೆ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಲೂ ತಾತ್ಸಾರ ಇದು ಏನೂ ಇರಲಿಲ್ಲ. ಆಮೇಲೆ ಅಲ್ಲಿ ಜನಗಳನ್ನ ನೀವು ನೋಡಬೇಕು. ಮೈ ಗಾಡ್, ಏನು ಭಕ್ತಿ ಅಥವಾ ನಂಬಿಕೆ,
ಅದು ಕುರುಡು ನಂಬಿಕೆನೋ ಅಥವಾ ತೀವ್ರವಾದ ನಂಬಿಕೆನೋ ಇವೆಲ್ಲ ಪಕ್ಕ ಇಟ್ಟುಬಿಡಿ. ಆದರೆ ಹೇಗೆ ಅಂದರೆ ಇಷ್ಟಿಷ್ಟು ಸೈಜ್ನ ಹೆಂಗಸರು ನಡ್ಕೊಂಡು ಹೋಗೋರು. ಎಷ್ಟು ದೂರ! ಬರೀ ನಾವು 4 ಕಿಲೋಮೀಟರ್ ಹೇಳ್ತೀವಿ. ಮಾರನೇ ದಿನ ನಾನು ಕಾಶಿಗೆ ಹೋದೆ. ನಾವು ಕಾಶಿಗೆ ಹೋಗೋ ಉದ್ದೇಶ ಏನಿತ್ತು ನನಗೆ ಅಸ್ಸಿ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟ್, ಆ ಬರ್ನಿಂಗ್ ಘಾಟ್ಗಳು, ಚಿತೆಗಳನ್ನ ನೋಡಬೇಕು ಅಂತ. ಇಲ್ಲೆಷ್ಟು ಜನ ಇದ್ರೋ ಅಷ್ಟೇ ಜನ ಅಲ್ಲೂ ಇದ್ರು. ನಾನು ಅಲ್ಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಲಿಲ್ಲ. ಆದರೆ ದೇವಸ್ಥಾನದ ಕ್ಯೂ ನೋಡಿದೆ ಹರಿಶ್ಚಂದ್ರ ಘಾಟ್ನಲ್ಲಿ. ಬೆಳಿಗ್ಗೆ 6 ಗಂಟೆಗೆ ನಿಂತ್ಕೊಂಡಿರೋ ಜನಕ್ಕೆ ರಾತ್ರಿ 10-11 ಗಂಟೆಗೆ ದರ್ಶನ ದೇವಸ್ಥಾನ. ಆದರೆ ಹೇಗೆ ನಿಂತಿರ್ತಾರೆ ಹೆಂಗಸರು, ಮಕ್ಕಳು, ದೊಡ್ಡವರು, ವಯಸ್ಸಾದವರು. ಆ ಪ್ರಯಾಗ್ರಾಜ್ನಲ್ಲಿ ಒಬ್ಬ 85 ವರ್ಷ ದಾಟಿರೋ ಮುದುಕ ವೃದ್ಧ ಬೆನ್ನು ಬಾಗ್ಬಿಟ್ಟಿದೆ. ಆದರೂ ತೆಗೆದುಕೊಂಡು ನಿಧಾನ ಹೋಗ್ತಾ ಇದ್ದಾನೆ. ತ್ರಿವೇಣಿ ಸಂಗಮಕ್ಕೆ ಹೋಗಿ ಮುಳುಗಬೇಕು. ಸೊ ಇದೆಯಲ್ಲ, ಈ ವಿಷಯಗಳೇ ನಾವು ಪ್ರಗತಿಪರರು, ವೈಜ್ಞಾನಿಕ ಮನೋಭಾವ ಅಥವಾ ಕುರುಡು ನಂಬಿಕೆ, ಈ ವಿಷಯ ಬೇರೆ. ಆದರೆ ಪ್ರತಿಯೊಬ್ಬನ ಮನುಷ್ಯನಿಗೂ ಎಲ್ಲೋ ಒಂದು ಕಡೆ ಏನೋ ಕೊರತೆ ಕಾಣ್ತಾ ಇರುತ್ತೆ. ನಾವಿಲ್ಲಿದ್ದೀವಿ, ಇಷ್ಟೇ ಅಲ್ಲ ಬದುಕು, ಅಥವಾ ಈ ಬದುಕಿನಲ್ಲೂ ಒಳ್ಳೇದಾಗಬೇಕು ಅಂದರೆ ಹೀಗೇನೋ ಮಾಡಬೇಕು. ಮುಂದಿನ ಜನ್ಮ ಇದ್ರೆ, ಜನ್ಮಗಳ ನಂಬಿಕೆ ಇರೋರೇ ಹೋಗೋದಿಲ್ಲ. ಆ ನಂಬಿಕೆ ಇದ್ದಾಗ ಮುಂದೆ ಒಳ್ಳೇದಾಗುತ್ತೆ. ಆ ತುಡಿತ ಅವ್ರನ್ನ ಎಷ್ಟು ತೀವ್ರವಾಗಿ ತೊಡಗಿಸುತ್ತೆ ಅನ್ನೋದಕ್ಕೆ ಅಲ್ಲಿ ಹೋಗಿ ನೋಡಬೇಕು. ನಾನು ಎಲ್ಲಾರನ್ನೂ ಕೇಳಿದ್ದೆ ಒಂದೇ. ನನಗೆ ಒಂದು ಹೇಳ್ತೀನಿ, ಗಂಗೆನಲ್ಲಿ ತ್ರಿವೇಣಿನಲ್ಲಿ ಮುಳುಗಲಿಲ್ಲ, ನೀರು ಕೂಡ ಮುಟ್ಟಿಲ್ಲ, ಎರ್ಚ್ಕೊಂಡಿಲ್ಲ ಅಂತ ಹೇಳ ಗಂಗೆ ಬಗ್ಗೆ ಅಸಡ್ಡೆ ಅನ್ಕೋಬೇಡಿ. ಅಯ್ಯೋ ಅಯ್ಯೋ ಆ ತಾಯಿಗೆ ಅಲ್ಲ, ಗಂಗಾಮಯ್ಯ ಅಂತಾನೆ ಜನ ಕರೆಯೋದಲ್ಲಿ. ಅಲ್ಲಿ ನನ್ನ ಖುಷಿ ಏನು ಅಂದರೆ, ಯಾವ ದೇವರು ಇಲ್ಲ, ಶಿವ ಇಲ್ಲ, ರಾಮ ಇಲ್ಲ, ನಾರಾಯಣ ಇಲ್ಲ. ಕೆಲವರು ಶುರು ಮಾಡಿದ್ದಾರೆ, ಮಂದಿರಕ್ಕೋಸ್ಕರ ನಾವು ಧರ್ಮ ಯುದ್ಧ ಮಾಡಿದ್ವಿ, ಇನ್ನೇನೋ ಧರ್ಮಕ್ಕೋಸ್ಕರ ನಾವು ಜೀವಗಳು ತೆಗೆದ್ವಿ. ಅವು ಸಣ್ಣವ್ರು ಮಾತನಾಡೋದಷ್ಟೇ. ಆದರೆ ಅಲ್ಲಿರೋದು ಗಂಗೆ ಮಾತ್ರ. ಆ ಗಂಗೆ ನೋಡುತ್ತಾ ಇವನು ಯಾವ ಜಾತಿ, ಇವನು ಯಾವ ಕುಲ, ಯಾವ ಧರ್ಮ, ಯಾವ ವಯಸ್ಸು, ಗಂಗೆ ಬಗ್ಗೆ ಅಲ್ಲಿ ನೋಡಿದಾಗಲೇ ಗೊತ್ತಾಗೋದು. ಕಾಶಿಯಿಂದ ಪ್ರಯಾಗ್ರಾಜ್ಗೆ 125 ಕಿಲೋಮೀಟರ್. ಒಂದು 20 ಕಿಲೋಮೀಟರ್ ಸಿಟಿ ಬಿಟ್ಬಿಡಿ ಆ ಕಡೆ ಈ ಕಡೆ. ಆ 100 ಕಿಲೋಮೀಟರ್ ಬಲಗಡೆ ತಿರುಗ್ಲಿ, ಎಡಗಡೆ ತಿರುಗ್ಲಿ, ಕಣ್ಣು ಕಾಣೋ ದೂರ ಭತ್ತದ ಪೈರು, ಹಸಿರು. ಏನು ಹಸಿರು! ಆ ಗಂಗೆಗೆ, ಆ ತಾಯಿಗೆ, ಆ ಅವನಿಗೆ ಎಷ್ಟು ಕೈ ಮುಗಿದ್ರು ಸಾಲೋದೇ ಇಲ್ಲ. ಸಾವಿರಾರು ಕೋಟಿ ಜನಗಳನ್ನ ಲಕ್ಷಾಂತರ ವರ್ಷಗಳಿಂದ ಸಾಕ್ತಾ ಇದೆ ಅದು. ಅಬಾಬಾಬಾ, ನಮ್ಮಲ್ಲಿ ನೋಡಿದ್ದೀನಿ ನಾನು. ಕಾವೇರಿ ನೋಡಿದ್ದೀನಿ, ತುಂಗಾ ನೋಡಿದ್ದೀನಿ, ಭದ್ರಾ ನೋಡಿದ್ದೀನಿ, ಶರಾವತಿ ನೋಡಿದ್ದೀನಿ, ಏನು ನೋಡಿದ್ದೀವಿ. ಆದರೆ ಇದು ಅತಿ ದೊಡ್ಡ ನದಿ. ಇದು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಚಲಿಸುವ ಹರಿಯುವ ದೊಡ್ಡ ನದಿ. ಬ್ರಹ್ಮಪುತ್ರ, ಇಂಡಸ್ ಇವೆಲ್ಲ ಇದಕ್ಕಿಂತ ದೊಡ್ಡದು. ಆದರೆ ಅವು ಚೈನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಕಡೆ ಹೋಗುತ್ತೆ. ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಹರಿಯುವ ಅತಿ ದೊಡ್ಡ ನದಿ. ಅದನ್ನು ಎಷ್ಟು ಹೇಳಿದ್ರು ಸಾಲಲ್ಲ. ನನಗೆ ಅದ್ರ ಬಗ್ಗೆ ಎಷ್ಟು ಇಷ್ಟ ಇತ್ತು ಅಂದರೆ, ನಮ್ಗೆ ನೀರು ಸಿಗ್ತಿದ್ರು ಜನಗಳು ಎಲ್ಲ ನನ್ನ ಮಕ್ಕಳು ವಯಸ್ಸಿನವರು. ಕಮಾನ್ ಸೆನ್ಸ್ ಅಂತಿದ್ದೆ, ಬೆಟಾ ಅಂತ ಮಾತನಾಡ್ತಿದ್ದೆ. ತುಂಬ ಇಷ್ಟಪಡೋಕೆ ಶುರು ಮಾಡಿದ್ರು. ಅವ್ರನ್ನ ಕೇಳ್ತಾ ಇದ್ದದ್ದು ಒಂದೇ, ನನ್ನ ಊರಿಂದ ಹೊರಗಡೆ, ಪ್ರಯಾಗ್ರಾಜ್ನಿಂದ ಹೊರಗಡೆ ಒಂದು 10-15 ಕಿಲೋಮೀಟ್ರ್ ಕರ್ಕೊಂಡೋಗಿ, ಅಲ್ಲಿ ಗಂಗೆ ಹತ್ರ ಕರ್ಕೊಂಡೋಗಿ, ಅಲ್ಲಿ ನಾನು ಹೋಗಬೇಕು. ಅಲ್ಲಿ ಅಟ್ಲೀಸ್ಟ್ 1 ಅವರ್ ನಾನು ಒಂದು ಮೆಡಿಟೇಷನ್ ಕೂತ್ಕೋಬೇಕು ನಿಶ್ಚಲವಾಗಿ, ಕರ್ಕೊಂಡೋಗಿ ಅಂತ. ನಮ್ಮ ಲಾಯರ್ ಫ್ರೆಂಡ್ಸ್, ಕೆಲವು ಲಾಯರ್ಗಳಿದ್ರು, ಅವ್ರಿಗೂ ಹೇಳಿದೆ. ಅವರೆಲ್ಲ ಹೇಳಿದ್ರು, ಕಷ್ಟಪಟ್ಟು ಕರ್ಕೊಂಡು ಹೋಗ್ಬಿಡ್ತೀವಿ, ಹೋಗೋದಕ್ಕೇ ಒಂದು 3 ಗಂಟೆ ಆಗುತ್ತೆ. ಒಂದು 13-14 ಕಿಲೋಮೀಟ್ರ್ ಹೋದರೆ ಜನ ಇರಲ್ಲ, ಗಂಗೆ ಇರುತ್ತೆ, ಅಲ್ಲಿ ಕೂತ್ಕೊಳ್ಬೋದು ನೀವು. ಆದರೆ ಹಿಂದಕ್ಕೆ ಬರಬೇಕಾದ್ರೆ ಎಲ್ಲಿ ಅಂದ್ರಲ್ಲಿ ತಡೆ ಒಡ್ಬಿಟ್ಟಿರ್ತಾರೆ. ಆ ತಡೆ ಒಡ್ಡಿದ್ದಾಗ ನಿಮಗೆ ಒಳಗಡೆ ಬಿಡೋದಿಲ್ಲ. ಎಷ್ಟು ಕಿಲೋಮೀಟ್ರ್ ನಡಿಬೇಕೋ ಗೊತ್ತಾಗಲ್ಲ. ನಾನು ಅಲ್ಲೊಂದು ದರ್ಗಾ ಇತ್ತು, ಆ ದರ್ಗಾ ಕೂಡ ಹೋಗಿದ್ದೆ. ಅದು ಒಂದು 7-8 ಕಿಲೋಮೀಟ್ರ್ ದೂರ. ಅಲ್ಲಿ ಹೋಗ್ತಾ 7-8 ಕಿಲೋಮೀಟ್ರ್ ನಾನು ನೋಡ್ತೀನಿ, ಎಲ್ಲ ವಯಸ್ಸಿನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ತಾಯಿದೀರು, ಚಿಕ್ಕಬ್ದಿರು, ಮಾವದಿರು, ಸೋದರ ಮಾವದಿರು. ಮೈ ಗಾಡ್, ಹೇಗೆ ಬರ್ತಾ ಇದ್ದಾರೆ ಅಂದರೆ, ಜನಗಳು ಬಿಡಿ, ವಾಹನಗಳೇ ಇರುವೆಗಳ ಕಣ್ಣಂಗೆ ಕಾಣ್ತಾ ಇದ್ದು. ಇರುವೆಗಳ ಸಾಲು ಕಂಡಾಗೆ. ಇನ್ನು ಜನಗಳನ್ನ ಹೇಗೆ ಹೇಳೋದು, ಆ ಕಡೆ ಈ ಕಡೆ ಮತ್ತೊಂದು ಇದೇ ಮಾಡೋದಿಲ್ಲ. ಆ ಮೋಟ್ರ್ ಬೈಕು, ಸ್ಕೂಟ್ರುಗಳು ಅವೆಲ್ಲ ಕ್ಯಾರಿಯರ್ಸ್ ಅವು, ಅಂದರೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ದುಡ್ಡು ಕೊಟ್ಟರೆ. ಅವರಂತೂ ಒಂದು ಸ್ವಲ್ಪ ಜಾಗ ಸಿಕ್ಕರೆ ಸಾಕು, 1 ಅಡಿ. ಸೊ ಅವನ್ನೆಲ್ಲ ಕೇಳಿದಾಗ ಗಂಗೆ ನೋಡೋಕ್ಕಾಗಲಿಲ್ಲ. ಕಡೆಯ ಮೋಟ್ರ್ ಬೈಕಲ್ಲಿ ನನ್ನನ್ನು ಸುತ್ತಿಸಿದ ಹುಡುಗರು ಒಂದೇ ಒಂದು ಮಾತು ಹೇಳಿದ್ರು, ನೀವು ಒಂದು ಕೆಲಸ ಮಾಡಿ, ಇದು ಮುಗಿದ 1 ತಿಂಗಳ ಮೇಲೆ 10 ವರ್ಷಗಳ ಕಾಲ ಯಾವಾಗಲಾದರೂ ಬನ್ನಿ. ಆ ಫೋನ್ ನಂಬರೆಲ್ಲ ಕೊಟ್ಟರು. ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ. ಇಷ್ಟ ಬರುವಷ್ಟೊತ್ತು ಇರ್ಬೋದು, ಇಲ್ಲೂ ಇರಬಹುದು. ಆದರೆ ಇಲ್ಲಿ ಏನೇನೋ ಕಟ್ಟಿಬಿಟ್ಟಿದ್ದಾರೆ, ಖುಷಿ ಕೊಡಲ್ಲ. ದೂರದಲ್ಲಿ ಹೋಗೋದಂತೆ ಬನ್ನಿ. ಅಲ್ಲಿ ನಿಮಗೆ ಒಂದು ಶಾಕ್ ಆಗಬಹುದು, ಸ್ಥಳೀಯ ಜನಗಳು
ಎಲ್ಲೋ ಜೀವನದಲ್ಲಿ ಒಂದ್ಸಾರಿ ಮುಳುಗಿರ್ತಾರೆ ಅಷ್ಟೇ ಗಂಗೆನಲ್ಲಿ. ಕುಂಭಮೇಳ ಅದು ಇದು ಈ ಸಮಯದಲ್ಲಿ ಹೋಗೋದು ಸ್ಥಳೀಯ ಜನ ಇಲ್ಲ. ಕನ್ನಡದವ್ರಂತೂ ಹೇಳೋಕೆ ಆಗಲ್ಲ. ಪ್ರತಿ 100 ಹೆಜ್ಜೆ 200 ಹೆಜ್ಜೆಗೆ ಯಾರು ಬಂದು ಕೈ ಹಿಡಿಯೋರು. ಸಾರ್ ನೀವು ಫೋಟೋ. ನನಗೆ ಮೊದಲನೇದಾಗಿ ಫೋಟೋಗಳು ನನಗೆ ಇಷ್ಟ ಆಗಲ್ಲ. ಬೇರೆ ಏನು ಅಂತಲ್ಲ, ನನ್ನ ಫೋಟೋ ತೊಗೊಂಡು ಏನಾಗುತ್ತೆ ಅವ್ರಿಗೆ? ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು, ಏನೂ ಆಗಲ್ಲ. ನನ್ನ ಜೊತೆ ತೆಗೆಸ್ಕೊಂಡೆ ಅನ್ನೋದು ಬಿಟ್ಟರೆ ಇನ್ನೇನೂ ಆಗಲ್ಲ. ಇಲ್ಲಲ್ಲ ಅಂತ ಕಳಿಸ್ತಿದ್ದೆ. ಆಮೇಲೆ ನನಗೆ ನನ್ನ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಓದಿದವ್ರು ಗೊತ್ತು, ನನಗೆ ತುಂಬ ಇಷ್ಟ ಕೆಲವು ಸಾಧಕರು ಇದು. ಆದರೆ ಒಂದು ಹೇಳ್ತೀನಿ ಸ್ನೇಹಿತರೆ, ಇಲ್ಲಿ ನಮ್ಮಲ್ಲಿ ಬಹಳ ಮಾತಾಡ್ತಾರೆ, ನಾಗಾ ಸಾಧುಗಳೆಂದ್ರೇನು, ಅಘೋರಿಗಳೆಂದ್ರೇನು. ನೋ, ನಿಮಗಿಂತಲೂ ಭಿನ್ನ ಅಷ್ಟೇ ಅವರು. ನನಗಿಂತಲೂ ಅವ್ರು ಯಾರೂ ಶ್ರೇಷ್ಠರಲ್ಲ, ನಿಮಗಿಂತಲೂ ಅಲ್ಲ, ಭಿನ್ನ ಅಷ್ಟೇ. ಅವರು ಬೇರೆ ದಾರಿಲಿ ಹೋಗ್ತಿದ್ದಾರೆ, ನಾವು ಬೇರೆ ದಾರಿಲಿ ಹೋಗ್ತಿದ್ದೀವಿ. ನನಗೆ ಅನೇಕ ಜನ ಆಟೋ ಡ್ರೈವರ್ಗಳು ಗೊತ್ತು, ಮೇಸ್ಟ್ರುಗಳು ಗೊತ್ತು. ನನ್ನ ತಂದೆ ಕೂಡ ಮೇಸ್ಟ್ರಾಗಿದ್ದರು. ಆಟೋ ಡ್ರೈವರ್ಗಳು ಇಬ್ಬರು ಮಕ್ಕಳಿರ್ತಾರೆ, ತಾಯಿನೋ ತಂದೆನೋ ಇರ್ತಾರೆ. ಆ ಇಬ್ಬರು ಮಕ್ಕಳು ಅಥವಾ ತಾಯಿ ತಂದೆ ಸಾಕಕ್ಕೆ ಬೆಳಗ್ಗೆ 6 ಗಂಟೆಗೆ ಹೊರಟು ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆಗೆ ಬರ್ತಾರೆ. ಅವರು ಯಾವ ರೀತಿ ಈ ನಾಗಾ ಬಾಬಾಗಳಿಗಿಂತಲೂ ಅಘೋರಿಗಳಿಗಿಂತಲೂ ಕಡಿಮೆ ಅವರು. ಇವರ ಶಿಸ್ತು, ಇವರ ನಂಬಿಕೆ, ಇವರ ವೃತ್ತಿ ಇವ್ರ ಬದುಕನ್ನ ರೂಪಿಸುತ್ತೆ, ಅವ್ರದನ್ನ ರೂಪಿಸುತ್ತೆ. ಮತ್ತು ಈ ಬಾಬಾಗಳಿಗೆ ನೀವು ಕೆಣಕ್ಬಿಟ್ರೆ ಹಂಗಾಗುತ್ತೆ, ಸುಳ್ಳು ಅವೆಲ್ಲ. ಹಮಾರ ಕುತ್ತ ಹಮಾರ ಗಲ್ಲಿ ಮೇ ಶೇರ್ ಅಂತಾರೆ. ನಮ್ಮ ನಾಯಿ ನಮ್ಮ ಬೀದಿನಲ್ಲಿ ಹುಲಿ, ಅದು ಸಿಂಹ. ಅದೇ ರೀತಿ ಅವರ ಆಕಾರಗಳಿಗೆ ಹೋಗಿ ಅವರ ಡೇರೆಗಳಿಗೆ ಹೋಗಿ ನೀವು ಕೆಣಕಿದ್ರೆ ಸಿಟ್ಟು ಮಾಡ್ಕೊಳ್ತಾರೆ. ಅದೇನು ನಿಮ್ಮ ಸುಟ್ಟು ಬೂದಿ ಮಾಡಿಬಿಡಲ್ಲ ಯಾರೂ. ಸಿಟ್ಟು ಮಾಡ್ಕೊಳ್ತಾರೆ, ಶಾಪ ಹಾಕ್ತಾರೆ, ನಮಗೆ ಹೊಡೆಯೋಕ್ಕೆ ಶುರು ಆಗುತ್ತದು ಎಲ್ಲೋ ಒಂದು ಕಡೆ ಕೆಣಕೋದಕ್ಕೆ. ಅದೇ ರೀತಿ ನನ್ನ ಬೀದಿಲಿ ಬಂದು ಯಾವುದೇ ಬಾಬಾ ಬಂದು ಘಾಟೆ ಮಾಡೋಕ್ಕಾಗತ್ತಾ ನಮ್ಮ ಮನೆಗೆ ಅಥವಾ ನಿಮ್ಮ ಮನೆಗೆ ಅಥವಾ ನಮ್ಮ ಬೀದಿಗಳಲ್ಲಿ ಬೆಂಗಳೂರು ಜಾಗದಲ್ಲಿ? ಆಗೋದಿಲ್ಲ. ಇದನ್ನು ತುಂಬ ವೈಭವೀಕರಿಸಿ ಮಾತನಾಡ್ತಾರೆ. ಬೇಕಿಲ್ಲ. ನಾನು ಯಾಕೆ ಅವ್ರು ಇಷ್ಟ ಆಗ್ತಾರೆ? ಎಲ್ಲವನ್ನೂ ತ್ಯಜಿಸಿ ಕೇವಲ ಜ್ಞಾನ. ಒಂದು ಕಡೆ ಹಠಯೋಗ, ಆ ಹಠಯೋಗದಲ್ಲಿ ಅವರು ಮಾಡೋ ಆಸನಗಳಾಗಲಿ ಅಥವಾ ಮೆಡಿಟೇಷನ್ ಆಗಲಿ, ಕೂತ್ಕೊಳ್ಳೋ ಆಸನಗಳಾಗಲಿ ಬಹಳ ದೊಡ್ಡದದು. ಅದರಲ್ಲೇ ಮುಳುಗಿರ್ತಾರೆ ಅವರು. ಅದು ಭಿನ್ನ, ಅದು ನಾನು ಹೇಳಿದಾಗೆ ಶ್ರೇಷ್ಠ ಅಲ್ಲ. ಇನ್ನೊಂದು ಕಡೆ ಜ್ಞಾನ ಯೋಗಿಗಳು ಆ ಜ್ಞಾನದ ಹಿಂದೆನೇ ಹೋಗ್ತಾರೆ. ಹಾಗಾಗಿ ಅವ್ರನ್ನ ಕೇಳೋಣ. ಆದರೆ ಬಹಳಷ್ಟು ದೊಡ್ಡ ಇವರು ಯೋಗಿಗಳಾಗಲಿ, ನಾಗಾ ಸಾಧುಗಳಾಗಲಿ, ಅಘೋರಿಗಳಾಗಲಿ ಬರಲ್ಲ, ಜನಗಳ ಮಧ್ಯೆ ಬರೋದಿಲ್ಲ. ನಾವು ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ. ಒಂದು ಹಂತ ಕೆಳಗಿರೋರು ಬರ್ತಾರೆ, ಅವರು ಕೂಡ ಒಂದು ದಿನದ ಮೇಲೆ ಇರೋದಿಲ್ಲ, ಇರ್ತಾರೆ. ಅವರು ಅವರ ಆಶ್ರಮಗಳನ್ನ ಸಾಕಬೇಕು, ನೋಡ್ಕೋಬೇಕು, ದುಡ್ಡು ಕೊಟ್ಟು ತಗೋತಾರೆ, ಹಿಂಸೆ ಮಾಡೋದಿಲ್ಲ. ಚೆನ್ನಾಗಿ ಇದು ಮಾಡ್ತಾರೆ. ಅಲ್ಲೇ ಒಂದಿಬ್ರು ನಂಗೆ ಸಿಕ್ಕ ಭಾಳ ಚೆನ್ನಾಗಿ ಮಾತಾಡಿದ್ರು. ರಾವಣ ಜ್ಞಾನಯೋಗಿ ಮತ್ತು ಹಠಯೋಗಿ. ಅವನು ಜ್ಞಾನಯೋಗಿ ಅಲ್ಲದೆ ಹೋಗಿದ್ದಿದ್ರೆ ಅವನು ವಿಲನ್ ಆಗ್ತಿರಲಿಲ್ಲ, ಕಳ ಆಗ್ತಿರಲಿಲ್ಲ. ಹಠಯೋಗಿ ಏನು ಬೇಕಾದ್ರೂ ಮಾಡ್ತಾನೆ, ಜ್ಞಾನಿ ಅಲ್ಲ. ಆದರೆ ಅವನು ಜ್ಞಾನಿ ಮತ್ತು ಹಠಯೋಗಿ ಎರಡೂ ಇದ್ದ. ಅಲ್ಲಿ ಆ ಜ್ಞಾನ ಯೋಗನ ಅವನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆಯೇ ನನ್ನ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಇದ್ದ ಕೆಲವು ಸಮಸ್ಯೆಗಳನ್ನ 40 ವರ್ಷದ ಮನುಷ್ಯ ಆತ ಹೇಳ್ಕೊಂಡ. ನಾನು 3ನೇ ಲೆವೆಲ್ ಇದ್ದೀನಿ. ಆದರೆ ಹೊಳಿತಿದ್ದ ಮುಖ, ಕೆಂಪು ಡ್ರೆಸ್ಸು, ಗಡ್ಡ ಇದೆ, ಚರ್ಮ ಆಗಲಿ ಕಣ್ಣಾಗಲಿ ಹೊಳೆಯೋದು. ಆ ಮನುಷ್ಯ ನಮ್ಗೆ ಹೇಳ್ಕೊಟ್ಟ ಹೇಗೆ ಏನು. ನಾನು ಹೇಳಲಿಲ್ಲ ಅದನ್ಗೆ, ನಾನು ಯಾರು ಏನು ಅಂತ ಹೇಳಲಿಲ್ಲ. ಆದರೆ ನಾವು ಕೂತ್ಕೊಳ್ಳೋ ಭಂಗಿನೆಲ್ಲ ಇಷ್ಟ ಆಯಿತು. ಕಡೆಗೆ ಫೋನ್ ನಂಬರ್ ತೊಗೊಂಡ. ಅಮರ್ನಾಥ್ಗೆ ಬರಬೇಕು ನೀವು. ನಾನು ಹೇಳಿದೆ, ನಾನು ಸಾಕಷ್ಟು ಸೀನಿಯರ್ ಮನುಷ್ಯ ಅಪ್ಪ, ತುಂಬ ಹೆಚ್ಚಿಗೆ ಓಡಾಡೋದಕ್ಕೆ ಆಯಾಸ ಆಗಬಹುದು ಅಂತ. ನಿಮ್ಮ ಆಯಾಸ ಆಗಿದ್ರೆ ನಾವು ನೋಡ್ಕೊಳ್ತೀವಿ ಅಂತ ನನ್ನ ನಂಬರ್ ತೊಗೊಂಡು ಆತನ ನಂಬರ್ ಕೊಟ್ಟಾಗ ಕೇಳಿದೆ, ಏನಪ್ಪ ಏನು ಹೆಸರು ಹಾಕ್ಕೊಳ್ಳಿ? ಜಮ್ಮು ಕಾಶ್ಮೀರ್ ಬಾಬಾ ಅಲ್ಲಪ್ಪ, ಅಟ್ಲೀಸ್ಟ್ ಒಂದು ಇಲ್ಲ. ನನಗೆ ಗೊತ್ತಿತ್ತು ಪಾಗಲ್ ಬಾಬಾಗಳು ಇವರು ಸೋನಿಮಾ ಅವ್ರ ಒರಿಜಿನಲ್ ಹೆಸರು ಯಾರೂ ಹೇಳಿಲ್ಲ. ಈತ ಹೇಳೋದಕ್ಕೆ ಸ್ವಲ್ಪ ಕೂಡ ಇದು ಮಾಡಲಿಲ್ಲ. ಆ ಜಮ್ಮು ಕಾಶ್ಮೀರ್ ಬಾಬಾನಲ್ಲೇ ನನ್ನ ಇದಿದೆ, ನಾನು ಹೇಳ್ತೀನಿ, ಆ ಟೈಮಿಗೆ ಬನ್ನಿ, ಜನ ಇಲ್ಲೇರೋ ಟೈಮಿಗೆ ಬನ್ನಿ. ಸಾಮಾನ್ಯ ಜನ ಅಮರ್ನಾಥ್ ನೋಡೋಕೆ ಬರ್ತಾರೆ, ಅವ್ರು ಕಾಣ್ದೇವ್ರು ಅಮರ್ನಾಥ್ ತೋರಿಸ್ತೀನಿ, ಅಲ್ಲಿ ಹೇಗೆ ಇದೆ ಏನು ಅಂತ ಹೇಳಿ ಕೆಲವು ವಿಷಯ ಹೇಳಿದ್ರು. ಅದು ಮುಂದೆ ನಾನು ಮಾತಾಡ್ತೀನಿ. ನಾನು ಒಂದೇ ಏನು ಹೇಳ್ತೀನಿ, ನಮ್ಮ ಪ್ರಗತಿ ಪರರು ಇವರು ಎಲ್ಲ ಇದು ಯಾವುದೋ ಕುರುಡು, ಅದು ಇದು ಕುರುಡು ನಂಬಿಕೆ ಅಂತ ಹೇಳ್ಬೇಡಿ. ಆ ನಂಬಿಕೆ ಅವ್ರನ್ನ ಹೇಗೆ ರೂಪಿಸ್ತು? ನಾನು ಹೇಳಿದ್ಮೇಲೆ ಇಷ್ಟಿಷ್ಟು ಗಾತ್ರದ ಹೆಂಗಸರು, ಕಷ್ಟ ಆಗುತ್ತೆ ಅವರಿಗೆ. ಒಂದು ಫಲಾಂಗ್ ನಡೆಯೋದು ಕಷ್ಟ. ಅದು 10 ಕಿಲೋಮೀಟರ್ ನಡ್ಕೊಂಡು ಬರ್ತಾರಲ್ಲ, ಆ ಒಳಗಡೆ ಇದೆಲ್ಲ ತುಡಿತ, ಭಕ್ತಿಯ ತುಡಿತ. ವಿ ಶುಡ್ ರೆಸ್ಪೆಕ್ಟ್ ಇಟ್. ನಾವು ಹೇಳೋಣ, ಈಗ ನಾನು ಮಾಡಲ್ಲ, ನಿಮ್ಮ ಇಷ್ಟ, ನನಗೆ ನಂಬಿಕೆ ಇಲ್ಲ, ಅವರು ನಂಬಿಕೆ ಇಲ್ಲ, ಇಟ್ಸ್ ಗುಡ್. ಆದರೆ ನಿನ್ನ ನಂಬಿಕೆ ಕುರುಡು ನಂಬಿಕೆ ಅದು ಇದು ಅಂತ ನಾವು ಹೇಳೋದು ಬೇಡ. ಯಾಕೆಂದ್ರೆ ಎಲ್ಲ ನಂಬಿಕೆಗಳೇ. ವೈಜ್ಞಾನಿಕ ಸತ್ಯಗಳು ಬೇರೆ, ನಂಬಿಕೆಗಳು ಬೇರೆ. ಅದನ್ನು ಜಸ್ಟ್ ಲೆಟ್ ಅಸ್ ರೆಸ್ಪೆಕ್ಟ್ ಇಟ್. ಅಲ್ಲಿ ನೋಡಿದ 98% ಜನ ತೀವ್ರವಾದ ಭಕ್ತಿಯಿಂದನೇ ಬಂದಿರೋದು. ಕೆಲವರು ವಿಡಿಯೋ ತೊಗೋಬೇಕು ಅದು ಇದು ಅಂತ ಬಂದಿದ್ದಾರೆ. ಅಲ್ಲೇನು ತುಂಬ ಇದು ಕಾಣ್ತಿರಲಿಲ್ಲ, ಆದರೂ ಹೆಚ್ಚು ಕಾಣ್ತಿರ್ಲಿಲ್ಲ. ಅವ್ರ ಮಧ್ಯೆ ಅವರು ಕಳೆದೋಗ್ತಿದ್ರು ಆ ಭಕ್ತಿನಲ್ಲಿ.
ಆ ಜನ ಸಮೂಹದಲ್ಲಿ ನಾವು ಹೋಗ್ಬೇಕಾದ್ರೆ, ಜನ ಸಾಗರದಲ್ಲಿ ಹೋಗ್ಬೇಕಾದ್ರೆ, ನಾವು ಏನು ಹೇಳಿದ್ರೂ ಸಹ ಅದ್ರ ಬಗ್ಗೆ ಬೇಡ ಅಂತ ಹೇಳಿದ್ರೂ ತುಂಬಾ ಒಂದು ಪ್ರೀತಿ, ಒಂದು ಒಪ್ಪಿಗೆ, ಅವರ ಬಗ್ಗೆ, ಅವರ ನಡತೆಯ ಬಗ್ಗೆ ಒಂದು ಒಪ್ಪಿಗೆ ಬರುತ್ತೆ. ಆ ಕಾರಣಕ್ಕೋಗಿ ಆದರೆ ಅಲ್ಲಿರೋವಾಗ ಒಂದಂತೂ ಹೇಳ್ತೀನಿ, ಅಲ್ಲಿರೋವಾಗ ನಮಗೆ ದೊಡ್ಡ ಇದೇನಿರುತ್ತೆ ಅಂದರೆ, ಏನೇ ಭಕ್ತಿ ಇದ್ರೂ ಯಾವಾಗ ಮುಗಿಸ್ಕೊಂಡು ಹೋಗ್ತೀವಪ್ಪ. ಯಾಕೆಂದರೆ ಅಷ್ಟು ಹೇಳಿದ್ನಲ್ಲ, ಆ ಶಬ್ದಗಳು ಹೇಗೆ ಕಿವಿಗೆ ಬರ್ತಾ ಇರ್ತವೆ ಅಂದರೆ, ಶಬ್ದಗಳ ಇದರಲ್ಲಿ ಜ್ವಾಲಾಮುಖಿಯಲ್ಲಿ ಮುಳುಗೋಗಿರ್ತೀವಿ ನಾವು. ಆದರೆ ಬಂದ ನಂತರ ಇದನ್ನ ಫೇಸ್ ಮಾಡಿ ನಾವು ಬಂದ್ವಿ, ಇದು ಒಂದು ಅನುಭವ ಆಯಿತು ಅನ್ನೋ ಒಂದು ಸಂತೋಷ ಉಂಟಾಗತ್ತೆ. ನಮಸ್ಕಾರ ಸ್ನೇಹಿತರೆ.